ಹೀರಿ ಬಡ್ಡಿ ದುಡ್ಡನ್ನ ತಿಂದು ಕೊಬ್ಬಿದ್ದ ಬಡ್ಡಿ ಬಕಾಸುರರ ಜನ್ಮವನ್ನ ಬೀದರ್ ಪೊಲೀಸರು ಜಾಲಾಡಿದ್ದಾರೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಅಂಡ್ ಗ್ಯಾಂಗ್ ಬಡ್ಡಿಯ ಕೋಟೆಯನ್ನ ಪೊಲೀಸರು ಭೇದಿಸಿದ್ದು ಅಕ್ರಮ ಸಂಪತ್ತು ಅನಾವರಣವಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೈ ಮೇಲೆ ಹೆಣಭಾರದ ಬಂಗಾರದ ಸರ, ಮನೆಯಲ್ಲಿ ಕೆಜಿ ಚಿನ್ನಾಭರಣ, ಕಂತೆ ಹಣ, ಕೋಟ್ಯಾಂತರ ಮೌಲ್ಯದ ಖಾಲಿ ಬಾಂಡ್, ಖಾಲಿ ಚೆಕ್ ಬುಕ್. ಇದು ಗದಗ ಜಿಲ್ಲೆಯ ಬಡ್ಡಿ ಬಕಾಸುರ ಯಲ್ಲಪ್ಪನ ಅಕ್ರಮ ಸಂಪತ್ತು. ಖಾಕಿ ಕಸ್ಟಡಿಗೆ ಯಲ್ಲಪ್ಪ ಅಂಡ್ ಗ್ಯಾಂಗ್. ಅಕ್ರಮ ಸಂಪತ್ತನ್ನ ಜಾಲಾಡುತ್ತಿರೋ ಪೊಲೀಸ್. ಗದಗ ಬೆಟಗೇರಿಯಲ್ಲಿ ಬಕಾಸುರ ಯಲ್ಲಪ್ಪ ಬಡವರ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಬಡ್ಡಿ ಅಂತ ಜನರಿಗೆ ಕಿರುಕುಳ ಕೊಟ್ಟು ಅವರ ಆಸ್ತಿಯನ್ನೆಲ್ಲ ಸ್ವಾಹ ಮಾಡ್ತಿದ್ದ. ಈತನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಫೆಬ್ರವರಿ 11ರಂದು ಯಲ್ಲಪ್ಪನಿಗೆ ಸಂಬಂಧಿಸಿದ 13 ಕಡೆ ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿದ್ರು. ಸತತ 24 ಗಂಟೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು 4,90,98,000 ಅಕ್ರಮ ಹಣವನ್ನ ಸೀಸ್ ಮಾಡಿದ್ರು. 992 ಗ್ರಾಂ ಚಿನ್ನ ಸೇರಿ ಖಾಲಿ ಬಾಂಡ್, ಖಾಲಿ ಚೆಕ್ನ ವಶಕ್ಕೆ ಪಡೆದುಕೊಂಡಿದ್ರು. ಯಲ್ಲಪ್ಪ ಮಿಸ್ಕಿನ್ ಸೇರಿ 5 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ ಪೊಲೀಸರು ಇದೀಗ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಅಕ್ರಮ ಸಂಪತ್ತಿನ ಮೂಲವನ್ನ ಜಾಲಾಡ್ತಿದ್ದಾರೆ. ಸದರಿ ಆರೋಪಿತರಿಗೆ ಸಂಬಂಧಪಟ್ಟಂತೆ 4 ಲಾಕರ್ಗಳಿತ್ತು. 4 ಲಾಕರ್ಗಳ ಪೈಕಿ 3 ಲಾಕರ್ಗಳನ್ನು ಕೀಯಿಂದ ಓಪನ್ ಮಾಡಲಾಯಿತು ಮತ್ತು 1 ಲಾಕರ್ಗೆ ಫಿಂಗರ್ ಪ್ರಿಂಟ್ ಇತ್ತು. ಅದು ಆತನ ಮಗ ಇನ್ನು ಈ ಪ್ರಕರಣದ ಆರೋಪಿ ವಿಕಾಸ್ ಮಿಸ್ಕಿನ್ ಅವ್ರ ಫಿಂಗರ್ ಪ್ರಿಂಟು ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಮತಿ ಅನಿತಾ ಕುಲಕರ್ಣಿಯವ್ರಿಗೆ ಇಬ್ಬರದು ಫಿಂಗರ್ ಪ್ರಿಂಟ್ ಅವರು ಅದಕ್ಕೆ ಏನು ಮ್ಯಾಚ್ ಮಾಡಿದರು. ಒಟ್ಟಿಗೆ ನಾವು ಅದನ್ನು ತಿಳಿಸಿದ್ವಿ. ಸುಮಾರು 2,90,00,000 ಅಂತ ಮೊನ್ನೆ ಹೇಳಿದ್ವಿ. ಅಷ್ಟು ನನಗೆ 10 ದಿನಗಳ ಕಾಲ ಯಲ್ಲಪ್ಪನನ್ನ ವಶಕ್ಕೆ ಪಡೆದ ಪೊಲೀಸರು ಅಕ್ರಮ ಹಣದ ತನಿಖೆ ನಡೆಸುತ್ತಿದ್ದಾರೆ. ಇಷ್ಟೊಂದು ಹಣ ಹೇಗೆ ಬಂತು ಅಂತ ಎಲ್ಲದಕ್ಕೂ ದಾಖಲೆ ಕೇಳುತ್ತಿದ್ದಾರೆ. ಬಡವರ ರಕ್ತ ಹೀರಿ ಗಳಿಸಿದ ಹಣಕ್ಕೆ ದಾಖಲೆಯಾದ್ರೂ ಎಲ್ಲಿಂದ ಬರುತ್ತೆ ಹೇಳಿ? ಹೀಗಾಗಿ ಪೊಲೀಸರಿಗೆ ದಾಖಲೆ ಒದಗಿಸಲಾಗದೆ ಯಲ್ಲಪ್ಪ ಪರದಾಡ್ತಿದ್ದಾನೆ. ಮಾಜಿ ಶಾಸಕರಿಗೂ ಈತ ಮೋಸ ಮಾಡಿರೋದು ಬಟಾಬಯಲಾಗಿದೆ. ಅವರ ಮಗ ಕೂಡ ದೂರು ನೀಡಿದ್ದು ಈ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಈ ಬಡ್ಡಿ ಬಕಾಸುರನ ಅದೆಷ್ಟು ಕರ್ಮಕಾಂಡಗಳು ಬಯಲಾಗುತ್ತೋ ಏನೋ. ಮಂಜು ಪತ್ತಾರ್, ರಿಪಬ್ಲಿಕನ್. ಹೀರಿ ಬಡ್ಡಿ ದುಡ್ಡನ್ನ ತಿಂದು ಕೊಬ್ಬಿದ್ದ ಬಡ್ಡಿ ಬಕಾಸುರರ ಜನ್ಮವನ್ನ ಬೀದರ್ ಪೊಲೀಸರು ಜಾಲಾಡಿದ್ದಾರೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಅಂಡ್ ಗ್ಯಾಂಗ್ ಬಡ್ಡಿಯ ಕೋಟೆಯನ್ನ ಪೊಲೀಸರು ಭೇದಿಸಿದ್ದು ಅಕ್ರಮ ಸಂಪತ್ತು ಅನಾವರಣವಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಮೈ ಮೇಲೆ ಹೆಣಭಾರದ ಬಂಗಾರದ ಸರ, ಮನೆಯಲ್ಲಿ ಕೆಜಿ ಚಿನ್ನಾಭರಣ, ಕಂತೆ ಹಣ, ಕೋಟ್ಯಾಂತರ ಮೌಲ್ಯದ ಖಾಲಿ ಬಾಂಡ್, ಖಾಲಿ ಚೆಕ್ ಬುಕ್. ಇದು ಗದಗ ಜಿಲ್ಲೆಯ ಬಡ್ಡಿ ಬಕಾಸುರ ಯಲ್ಲಪ್ಪನ ಅಕ್ರಮ ಸಂಪತ್ತು. ಖಾಕಿ ಕಸ್ಟಡಿಗೆ ಯಲ್ಲಪ್ಪ ಅಂಡ್ ಗ್ಯಾಂಗ್. ಅಕ್ರಮ ಸಂಪತ್ತನ್ನ ಜಾಲಾಡುತ್ತಿರೋ ಪೊಲೀಸ್. ಗದಗ ಬೆಟಗೇರಿಯಲ್ಲಿ ಬಕಾಸುರ ಯಲ್ಲಪ್ಪ ಬಡವರ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಬಡ್ಡಿ ಅಂತ ಜನರಿಗೆ ಕಿರುಕುಳ ಕೊಟ್ಟು ಅವರ ಆಸ್ತಿಯನ್ನೆಲ್ಲ ಸ್ವಾಹ ಮಾಡ್ತಿದ್ದ. ಈತನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಫೆಬ್ರವರಿ 11ರಂದು ಯಲ್ಲಪ್ಪನಿಗೆ ಸಂಬಂಧಿಸಿದ 13 ಕಡೆ ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿದ್ರು. ಸತತ 24 ಗಂಟೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು 4,90,98,000 ಅಕ್ರಮ ಹಣವನ್ನ ಸೀಸ್ ಮಾಡಿದ್ರು. 992 ಗ್ರಾಂ ಚಿನ್ನ ಸೇರಿ ಖಾಲಿ ಬಾಂಡ್, ಖಾಲಿ ಚೆಕ್ನ ವಶಕ್ಕೆ ಪಡೆದುಕೊಂಡಿದ್ರು. ಯಲ್ಲಪ್ಪ ಮಿಸ್ಕಿನ್ ಸೇರಿ 5 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ ಪೊಲೀಸರು ಇದೀಗ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಅಕ್ರಮ ಸಂಪತ್ತಿನ ಮೂಲವನ್ನ ಜಾಲಾಡ್ತಿದ್ದಾರೆ. ಸದರಿ ಆರೋಪಿತರಿಗೆ ಸಂಬಂಧಪಟ್ಟಂತೆ 4 ಲಾಕರ್ಗಳಿತ್ತು. 4 ಲಾಕರ್ಗಳ ಪೈಕಿ 3 ಲಾಕರ್ಗಳನ್ನು ಕೀಯಿಂದ ಓಪನ್ ಮಾಡಲಾಯಿತು ಮತ್ತು 1 ಲಾಕರ್ಗೆ ಫಿಂಗರ್ ಪ್ರಿಂಟ್ ಇತ್ತು. ಅದು ಆತನ ಮಗ
ಇನ್ನು ಈ ಪ್ರಕರಣದ ಆರೋಪಿ ವಿಕಾಸ್ ಮಿಸ್ಕಿನ್ ಅವ್ರ ಫಿಂಗರ್ ಪ್ರಿಂಟು ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಮತಿ ಅನಿತಾ ಕುಲಕರ್ಣಿಯವ್ರಿಗೆ ಇಬ್ಬರದು ಫಿಂಗರ್ ಪ್ರಿಂಟ್ ಅವರು ಅದಕ್ಕೆ ಮ್ಯಾಚ್ ಮಾಡಿದರು. ಒಟ್ಟಿಗೆ ನಾವು ಅದನ್ನು ತಿಳಿಸಿದ್ವಿ. ಸುಮಾರು 2,90,00,000 ಅಂತ ಮೊನ್ನೆ ಹೇಳಿದ್ವಿ, ಅಷ್ಟು ನನಗೆ. 10 ದಿನಗಳ ಕಾಲ ಯಲ್ಲಪ್ಪನನ್ನ ವಶಕ್ಕೆ ಪಡೆದ ಪೊಲೀಸರು ಅಕ್ರಮ ಹಣದ ತನಿಖೆ ನಡೆಸುತ್ತಿದ್ದಾರೆ. ಇಷ್ಟೊಂದು ಹಣ ಹೇಗೆ ಬಂತು ಅಂತ ಎಲ್ಲದಕ್ಕೂ ದಾಖಲೆ ಕೇಳುತ್ತಿದ್ದಾರೆ. ಬಡವರ ರಕ್ತ ಹೀರಿ ಗಳಿಸಿದ ಹಣಕ್ಕೆ ದಾಖಲೆಯಾದ್ರೂ ಎಲ್ಲಿಂದ ಬರುತ್ತೆ ಹೇಳಿ? ಹೀಗಾಗಿ ಪೊಲೀಸರಿಗೆ ದಾಖಲೆ ಒದಗಿಸಲಾಗದೆ ಯಲ್ಲಪ್ಪ ಪರದಾಡ್ತಿದ್ದಾನೆ. ಮಾಜಿ ಶಾಸಕರಿಗೂ ಈತ ಮೋಸ ಮಾಡಿರೋದು ಬಟಾಬಯಲಾಗಿದೆ. ಅವರ ಮಗ ಕೂಡ ದೂರು ನೀಡಿದ್ದು ಈ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಈ ಬಡ್ಡಿ ಬಕಾಸುರನ ಅದೆಷ್ಟು ಕರ್ಮಕಾಂಡಗಳು ಬಯಲಾಗುತ್ತೋ ಏನೋ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಹಿರಿ ಬಡ್ಡಿ ದುಡ್ಡನ್ನ ತಿಂದು ಕೊಬ್ಬಿದ್ದ ಬಡ್ಡಿ ಬಕಾಸುರರ ಜನ್ಮವನ್ನ ಬೀದರ್ ಪೊಲೀಸರು ಜಾಲಾಡಿದ್ದಾರೆ. ಬಡ್ಡಿ ದಂಧೆಕೋರ ಯಲ್ಲಪ್ಪ ಅಂಡ್ ಗ್ಯಾಂಗ್ ಬಡ್ಡಿಯ ಕೋಟೆಯನ್ನ ಪೊಲೀಸರು ಭೇದಿಸಿದ್ದು ಅಕ್ರಮ ಸಂಪತ್ತು ಅನಾವರಣವಾಗ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೈ ಮೇಲೆ ಹೆಣಭಾರದ ಬಂಗಾರದ ಸರ, ಮನೆಯಲ್ಲಿ ಕೆಜಿ ಚಿನ್ನಾಭರಣ, ಕಂತೆ ಹಣ, ಕೋಟ್ಯಾಂತರ ಮೌಲ್ಯದ ಖಾಲಿ ಬಾಂಡ್, ಖಾಲಿ ಚೆಕ್ ಬುಕ್. ಇದು ಗದಗ ಜಿಲ್ಲೆಯ ಬಡ್ಡಿ ಬಕಾಸುರ ಯಲ್ಲಪ್ಪನ ಅಕ್ರಮ ಸಂಪತ್ತು. ಖಾಕಿ ಕಸ್ಟಡಿಗೆ ಯಲ್ಲಪ್ಪ ಅಂಡ್ ಗ್ಯಾಂಗ್. ಅಕ್ರಮ ಸಂಪತ್ತನ್ನ ಜಾಲಾಡುತ್ತಿರೋ ಪೊಲೀಸ್. ಗದಗ ಬೆಟಗೇರಿಯಲ್ಲಿ ಬಕಾಸುರ ಯಲ್ಲಪ್ಪ ಬಡವರ ಹಣದಲ್ಲಿ ಐಷಾರಾಮಿ ಜೀವನ ನಡೆಸುತ್ತಿದ್ದ. ಬಡ್ಡಿ ಅಂತ ಜನರಿಗೆ ಕಿರುಕುಳ ಕೊಟ್ಟು ಅವರ ಆಸ್ತಿಯನ್ನೆಲ್ಲ ಸ್ವಾಹ ಮಾಡ್ತಿದ್ದ. ಈತನ ಪಾಪದ ಕೊಡ ತುಂಬಿತ್ತು ಅನ್ಸುತ್ತೆ. ಫೆಬ್ರವರಿ 11ರಂದು ಯಲ್ಲಪ್ಪನಿಗೆ ಸಂಬಂಧಿಸಿದ 13 ಕಡೆ ಪೊಲೀಸರು ಏಕಕಾಲಕ್ಕೆ ದಾಳಿ ಮಾಡಿದ್ರು. ಸತತ 24 ಗಂಟೆ ಕಾರ್ಯಾಚರಣೆ ನಡೆಸಿದ್ದ ಪೊಲೀಸರು 4,90,98,000 ಅಕ್ರಮ ಹಣವನ್ನ ಸೀಸ್ ಮಾಡಿದ್ರು. 992 ಗ್ರಾಂ ಚಿನ್ನ ಸೇರಿ ಖಾಲಿ ಬಾಂಡ್, ಖಾಲಿ ಚೆಕ್ನ ವಶಕ್ಕೆ ಪಡೆದುಕೊಂಡಿದ್ರು. ಯಲ್ಲಪ್ಪ ಮಿಸ್ಕಿನ್ ಸೇರಿ 5 ಜನರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದ ಪೊಲೀಸರು ಇದೀಗ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಅಕ್ರಮ ಸಂಪತ್ತಿನ ಮೂಲವನ್ನ ಜಾಲಾಡುತ್ತಿದ್ದಾರೆ. ಸದರಿ ಆರೋಪಿತರಿಗೆ ಸಂಬಂಧಪಟ್ಟಂತೆ 4 ಲಾಕರ್ಗಳಿತ್ತು. 4 ಲಾಕರ್ಗಳ ಪೈಕಿ 3 ಲಾಕರ್ಗಳನ್ನು ಕೀಯಿಂದ ಓಪನ್ ಮಾಡಲಾಯಿತು ಮತ್ತು 1 ಲಾಕರ್ಗೆ ಫಿಂಗರ್ ಪ್ರಿಂಟ್ ಇತ್ತು. ಅದು ಆತನ ಮಗ ಇನ್ನು ಈ ಪ್ರಕರಣದ ಆರೋಪಿ ವಿಕಾಸ್ ಮಿಸ್ಕಿನ್ ಅವ್ರ ಫಿಂಗರ್ ಪ್ರಿಂಟು ಮತ್ತು ಅವರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರೀಮತಿ ಅನಿತಾ ಕುಲಕರ್ಣಿಯವ್ರಿಗೆ ಇಬ್ಬರದು ಫಿಂಗರ್ ಪ್ರಿಂಟ್ ಅವರು ಅದಕ್ಕೆ ಮ್ಯಾಚ್ ಮಾಡಿದರು. ಒಟ್ಟಿಗೆ ನಾವು ಅದನ್ನು ತಿಳಿಸಿದ್ವಿ. ಸುಮಾರು 2,90,00,000 ಅಂತ ಮೊನ್ನೆ ಹೇಳಿದ್ವಿ, ಅಷ್ಟು ನನಗೆ. 10 ದಿನಗಳ ಕಾಲ ಯಲ್ಲಪ್ಪನನ್ನ ವಶಕ್ಕೆ ಪಡೆದ ಪೊಲೀಸರು ಅಕ್ರಮ ಹಣದ ತನಿಖೆ ನಡೆಸುತ್ತಿದ್ದಾರೆ. ಇಷ್ಟೊಂದು ಹಣ ಹೇಗೆ ಬಂತು ಅಂತ ಎಲ್ಲದಕ್ಕೂ ದಾಖಲೆ ಕೇಳುತ್ತಿದ್ದಾರೆ. ಬಡವರ ರಕ್ತ ಹೀರಿ ಗಳಿಸಿದ ಹಣಕ್ಕೆ ದಾಖಲೆಯಾದ್ರೂ ಎಲ್ಲಿಂದ ಬರುತ್ತೆ ಹೇಳಿ? ಹೀಗಾಗಿ ಪೊಲೀಸರಿಗೆ ದಾಖಲೆ ಒದಗಿಸಲಾಗದೆ ಯಲ್ಲಪ್ಪ ಪರದಾಡ್ತಿದ್ದಾನೆ. ಮಾಜಿ ಶಾಸಕರಿಗೂ ಈತ ಮೋಸ ಮಾಡಿರೋದು ಬಟಾಬಯಲಾಗಿದೆ. ಅವರ ಮಗ ಕೂಡ ದೂರು ನೀಡಿದ್ದು ಈ ಬಗ್ಗೆ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಪೊಲೀಸರ ತನಿಖೆಯಲ್ಲಿ ಈ ಬಡ್ಡಿ ಬಕಾಸುರನ ಅದೆಷ್ಟು ಕರ್ಮಕಾಂಡಗಳು ಬಯಲಾಗುತ್ತೋ ಏನೋ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.